ಅವನು ಕನ್ನಡ ನಾಡಿನ ಹೆಮ್ಮೆಯ ಸಾಮ್ರಾಟ. ಕನ್ನಡಿಗರ ಕೀರ್ತಿಯನ್ನು ಉತ್ತರದ ಹಿಮಾಲಯದವರೆಗೂ ಹಬ್ಬಿಸಿದ ಮಹಾಪರಾಕ್ರಮಿ. ರಾಷ್ಟ್ರಕೂಟ ರಾಜವಂಶದ ಶ್ರೇಷ್ಠ ದೊರೆ. ಅವನ ಹೆಸರೇ ಮೂರನೇ ಗೋವಿಂದ. ಈತನು ಕ್ರಿಸ್ತಶಕ 793ರಲ್ಲಿ ಸಾಮ್ರಾಟನಾದನು. ಈತ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ, ಸೌರಾಷ್ಟ್ರದಿಂದ ಬಂಗಾಳದವರೆಗೂ ವಿಸ್ತರಿಸಿದ್ದ. ಶ್ರೀವಲ್ಲಭ, ಜಗತ್ತುಂಗ, ಪ್ರಭುತವರ್ಷ, ಕೀರ್ತಿನಾರಾಯಣ, ಜಿನವಲ್ಲಭ, ತ್ರಿಭುವನ ಧವಳ ಎಂದು ಬಿರುದಾಂಕಿತಗೊಂಡಿದ್ದ. ಇವನ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಉತ್ತುಂಗ ಶಿಖರವನ್ನು ತಲುಪಿತ್ತು. ಗಾಮುಂಡಬ್ಬೆ ಈತನ ರಾಣಿಯಾಗಿದ್ದಳೆಂದು ತಾಮ್ರಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಸಿಂಹಾಸನಕ್ಕಾಗಿ ತನ್ನ ಹಿರಿಯ ಸಹೋದರ ಕಂಬನ ಜೊತೆ ಗೋವಿಂದನು ಹೋರಾಟ ಮಾಡಬೇಕಾಯಿತು. ಇದೇ ಸಮಯದಲ್ಲಿ ಗೋವಿಂದನ ಸೆರೆಯಲ್ಲಿದ್ದ ಗಂಗರ 2ನೇ ಶಿವಮಾರನನ್ನು ಬಿಡುಗಡೆ ಮಾಡಿ ಆತನನ್ನು ಪುನಃ ಗಂಗವಾಡಿಗೆ ರಾಜನನ್ನಾಗಿ ನೇಮಿಸಿದ. ಸ್ನೇಹದಿಂದ ಇರುವಂತೆ ತಿಳಿಸಿದ್ದ. ಆದರೆ ಶಿವಮಾರನು ಕಂಬನ ಜೊತೆ ಸೇರಿ 3ನೇ ಗೋವಿಂದನ ಮೇಲೆ ಯುದ್ಧ ಸಾರುವಂತಾದನು. ಇವರನ್ನು ಗೋವಿಂದ ಸುಲಭವಾಗಿ ಸೋಲಿಸಿದ. ಆದರೆ ಕಂಬನಿಗೆ ಶಿಕ್ಷಿಸದೆ ಆತನಿಗೆ ತನ್ನ ಉದಾರತೆಯನ್ನು ತೋರಿಸಿ ಗಂಗವಾಡಿಗೆ ರಾಜ್ಯಪಾಲನನ್ನಾಗಿ ನೇಮಿಸಿ ಶಿವಮಾರನನ್ನು ಪುನಃ ಸೆರೆಯಲ್ಲಿಟ್ಟನು. ಈ ದಂಗೆಯನ್ನು ಅಡಗಿಸಲು ನೆರವು ನೀಡಿದ ತನ್ನ ಸಹೋದರ ಇಂದ್ರನನ್ನು ಗುಜರಾತಿನ ರಾಜ್ಯಪಾಲನನ್ನಾಗಿ ನೇಮಿಸಿದನು. ಶಿವಮಾರನನ್ನು ಸೆರೆಯಲ್ಲಿಟ್ಟ ಸುದ್ದಿ ತಿಳಿದ ನೊಳಂಬವಾಡಿಯ ಚಾರುಪೊನ್ನೇರ 3ನೇ ಗೋವಿಂದನ ಸಾರ್ವಭೌಮತ್ವಕ್ಕೆ ತಾನಾಗಿಯೇ ಶರಣಾದನು. 3ನೇ ಗೋವಿಂದ ರಾಷ್ಟ್ರಕೂಟರ ಸಾಮ್ರಾಜ್ಯದ ಗಡಿಯನ್ನು ನೇಪಾಳದವರೆಗೂ ವಿಸ್ತರಿಸಿದ್ದ. ಕ್ರಿಸ್ತಶಕ 800ರವರೆಗೂ ದಕ್ಷಿಣದ ಅರಸರನ್ನೆಲ್ಲ ಗೆದ್ದು ದಿಗ್ವಿಜಯ ಸಾಧಿಸಿದ್ದ ಗೋವಿಂದ ಆನಂತರ ಶುರು ಮಾಡಿದ್ದು ಉತ್ತರದ ದಂಡಯಾತ್ರೆ. ಗೋವಿಂದನು ಮೊದಲಿಗೆ ಗೂರ್ಜರರ ಪ್ರತಿಹಾರದ ನಾಯಕ 2ನೇ ನಾಗಭಟನನ್ನು ಸೋಲಿಸಿದನು. ಗೋವಿಂದನ ಸೈನ್ಯದ ಹೊಡೆತಕ್ಕೆ ತತ್ತರಿಸಿದ ನಾಗಭಟ ರಣರಂಗದಿಂದ ಓಡಿ ಹೋಗುತ್ತಾನೆ. ನಂತರ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಧರ್ಮಪಾಲನ ಮೇಲೆ ಯುದ್ಧ ಸಾರಿದ ಗೋವಿಂದ ಈ ಯುದ್ಧದಲ್ಲಿ ಕೂಡ ಜೈಬೇರಿ ಬಾರಿಸುತ್ತಾನೆ. ನಂತರ ಕನೌಜ್ನ ಚಕ್ರಾಯುಧನನ್ನು ಸೋಲಿಸಿ ಕನ್ನಡ ನಾಡಿನ ಕೀರ್ತಿಯನ್ನು ಹಿಮಾಲಯದ ತಪ್ಪಲಿನವರೆಗೂ ಹಬ್ಬಿಸಿದ. ಹಿಮಾಲಯದಿಂದ ಹಿಂತಿರುಗುವಾಗ ಲಾಟರನ್ನು ಸಹ ಗೆದ್ದು ಬೃಹತ್ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. 3ನೇ ಗೋವಿಂದನು ಕನೌಜ್, ಪಶ್ಚಿಮ ಬಂಗಾಳ, ಗುಜರಾತ್, ವಿಂಧ್ಯ, ಮಾಳ್ವಾ, ಕಂಚಿಯನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಶ್ರೀಭವನದ ರಾಜಶರ್ವನು 3ನೇ ಗೋವಿಂದನನ್ನು ಸ್ವಾಗತಿಸಿ ಆತನಿಗೆ ಶರಣಾಗತನಾದನು. ಈ ವಿಜಯೋತ್ಸವದ ಸಮಯದಲ್ಲಿ 3ನೇ ಗೋವಿಂದನಿಗೆ ಪುತ್ರೋತ್ಸವದ ಸುದ್ದಿ ತಲುಪಿತು. ಆತನೇ ಅಮೋಘವರ್ಷ ನೃಪತುಂಗ. ನಂತರ ಹಾಗೆಯೇ ಬರುತ್ತಿರುವಾಗ ಕಳಿಂಗ, ಕೋಸಲ ರಾಜರಿಂದ 3ನೇ ಗೋವಿಂದನು ಕಾಣಿಕೆ ಸ್ವೀಕರಿಸಿ ಅಲ್ಲಿಯೇ ದೇವಾಲಯಗಳನ್ನು ನಿರ್ಮಿಸಿ ದಾನ ಧರ್ಮ ಮಾಡಿದನು. ಕನ್ನಡ ನಾಡಿನ ಸಾಮ್ರಾಟರಲ್ಲೇ ಅತಿ ಹೆಚ್ಚು ಭೂಭಾಗವನ್ನು ಗೆದ್ದಿದ್ದ 3ನೇ ಗೋವಿಂದ ಕರುನಾಡಿನ ಹೆಮ್ಮೆ. ಕನ್ನಡಿಗರು ಆತನ ಪರಾಕ್ರಮವನ್ನು ಎಂದಿಗೂ ಮರೆಯಬಾರದು. ಜೈ ಭುವನೇಶ್ವರಿ.